ಜಂಟಿ ಸರ್ವೆ ಆಗುವವರೆಗೂ ಅರಣ್ಯಾಧಿಕಾರಿಗಳು ರೈತರಿಗೆ ತೊಂದರೆ ಮಾಡಬಾರದು ಅಂತ ಆದೇಶ ಇದ್ರೂ ಸಹ ರೈತರಿಗೆ ಸೇರಿದ ಮಾವಿನ ಗಿಡಗಳನ್ನು ಅರಣ್ಯ ಇಲಾಖಾ ಅಧಿಕಾರಿಗಳು ಕತ್ತರಿಸಿದ್ದಾರೆ ಅಂತ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಪಾತಕೋಟೆ ನವೀನ್ ಕುಮಾರ್ ಆರೋಪ ಮಾಡಿದ್ದಾರೆ. ಹೌದು, ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು ಎಕರೆ ರೈತರ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡ ಜಮೀನುಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾವಿನ ಗಿಡಗಳು ಹಾಗೂ ಬೆಳೆಗಳನ್ನು ನಾಶ ಮಾಡಿ ತೆರವು ಕಾರ್ಯಾಚರಣೆ ಮಾಡಿದ್ರು. ಇದಾದ ಬಳಿಕ ಕೆಲವು ರೈತರು ತಮಗೆ ಆದ ಅನ್ಯಾಯವನ್ನ ಕೋರ್ಟ್ಗೆ ಹೋಗಿ ಕೆಲವು ರೈತರೇ ಸ್ಟೇ ತಂದಿದ್ರು. ನಂತರ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಂಟಿ ಸರ್ವೆ ಆಗುವವರೆಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ರೈತರ ಜಮೀನುಗಳಿಗೆ ಹೋಗದಂತೆ ಹಾಗೂ ತೊಂದರೆ ನೀಡದಂತೆ ಆದೇಶ ನೀಡಿದರು. ಆದರೆ ಒಂದು ವಾರದ ಹಿಂದೆ ಶ್ರೀನಿವಾಸಪುರ ತಾಲೂಕಿನ ನೆಲವಕ್ಕಿ ಹೋಬಳಿ ಲಕ್ಷ್ಮೀಪುರ ಪಂಚಾಯಿತಿಯ ಮಳ್ಳಂಪಲ್ಲಿ ಊರಿಗೆ ಸೇರಿದ ಗುಲ್ಜಾರ್ ಪಾಷಾ ಅವರಿಗೆ ಸೇರಿದ ಸರ್ವೆ ನಂಬರ್ 35ರಲ್ಲಿ ಸುಮಾರು 35ಕ್ಕೂ ಹೆಚ್ಚು ಮಾವಿನ ಮರಗಳನ್ನು ಕತ್ತರಿಸಿದ್ದಾರೆ ಅಂತ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಪಾತಕೋಟೆ ನವೀನ್ ಕುಮಾರ್ ತಿಳಿಸಿದ್ದಾರೆ. ನಂತರ ರೈತರು ಎಲ್ಲ ಸೇರಿ ರಾಯಲ್ಪಾಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ನಂತರ ಅರಣ್ಯ ಇಲಾಖಾ ಅಧಿಕಾರಿಗಳು ಹಾಗೂ ರೈತರ ಜೊತೆ ಸಭೆಯನ್ನು ಆಯೋಜನೆ ಮಾಡಿದ್ದು, ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಪೊಲೀಸರ ಸಮ್ಮುಖದಲ್ಲೇ ಸಮಸ್ಯೆಯನ್ನು ಬಗೆಹರಿಸಲು ಪೊಲೀಸರು ಮುಂದಾಗಿದ್ದು, ಸಮಸ್ಯೆ ಬಗೆಹರಿಸ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಿದೆ. ಅರಣ್ಯ ಇಲಾಖೆಯವರು ಇದೇ ರೀತಿ ರೈತರಿಗೆ ತೊಂದರೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಮ್ಮ ರೈತರೆಲ್ಲರೂ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಇಲ್ಲಿ ಬಂದಿದ್ದೀವಿ. ಪ್ರಮುಖ ವಿಚಾರ ಏನಂತಂದ್ರೆ, ಈಗಾಗಲೇ 2023ರಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸರಿಸುಮಾರು 700-800 ಎಕರೆ ಮಾವಿನ ತೋಟಗಳನ್ನು ಧ್ವಂಸ ಮಾಡಿ ಸರ್ವನಾಶ ಮಾಡಿ ತರಕಾರಿ ಬೆಳೆಗಳನ್ನೆಲ್ಲ ಮಣ್ಣುಪಾಲು ಮಾಡಿದ್ರು. ಆ ಸಂದರ್ಭದಲ್ಲಿ ಸುಮಾರು ಜನ ನಮ್ಮ ತಾಲೂಕಿನ ರೈತರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬಂದಿದ್ರು. ಸ್ಟೇ ತಗೊಂಡು ಬಂದ ನಂತರ ಈಗಲೂ ಕೂಡ ಕೋರ್ಟ್ಗಳಲ್ಲಿ ಕೇಸುಗಳು ನಡೀತಾ ಇದ್ದಾವೆ. ಆ ನಂತರ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳು ನಡೆದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಈಗಾಗಲೇ ಗುಲ್ಜಾರ್ ಪಾಷಾ ಅವರದ್ದು ಒಂದು ಕೇಸು ನಡೀತಾ ಇದೆ. ಈ ವಿಚಾರದಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟ್ ಇಂದ ಕರ್ನಾಟಕ ಸರ್ಕಾರಕ್ಕೆ ಒಂದು ಆದೇಶವನ್ನ ಹೊರಡಿಸಿದ್ರು. ಏನಂತಂದ್ರೆ, ಈಗಾಗಲೇ ಕೋಲಾರ ಜಿಲ್ಲೆಯಾದ್ಯಂತ ಹಲವಾರು ಗ್ರಾಮಗಳಲ್ಲಿ ಅರಣ್ಯ ಇಲಾಖೆಗೂ ರೈತರಿಗೂ ಹಲವು ಘಟನೆಗಳು ನಡೀತಾ ಇದ್ದಾವೆ, ಗಲಾಟೆಗಳಾಗಿದ್ದಾವೆ. ಇದರ ವಿಚಾರದಲ್ಲಿ ಆ ರೈತರ ಭೂಮಿ ಹೇಗಿದೆ, ಎಷ್ಟಿದೆ, ಅರಣ್ಯ ಇಲಾಖೆಯವ್ರದ್ದು ಎಷ್ಟಿದೆ, ಸರ್ಕಾರ ಇಮ್ಮಿಡಿಯೇಟ್ ಆಗಿ ಅಧಿಕಾರಿಗಳನ್ನ ಕಳಿಸಿ ಜಂಟಿ ಸರ್ವೆ ಮಾಡಬೇಕು, ಅದರ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಕಳಿಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ ಸರ್. ಆ ನಂತರ ಕರ್ನಾಟಕ ಸರ್ಕಾರ ಇದಕ್ಕೆ ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿ ಅರಣ್ಯ ಇಲಾಖೆ, ಕಂದಾಯ ಇಲಾಖೆಗೆ ಕಳಿಸಿಕೊಟ್ಟಿದೆ. ಆ ಜಂಟಿ ಸರ್ವೆ ನಡೆಯುವಂತ ಸಂದರ್ಭದಲ್ಲಿ ರೈತರನ್ನ ಇಟ್ಟುಕೊಂಡು ನೀವು ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ. ಈ ವಿಚಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ, ಕಂದಾಯ ಇಲಾಖೆಯ ಅಧಿಕಾರಿಗಳನ್ನ ಇಟ್ಕೊಂಡು ನಮ್ಮ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಅಂದ್ರೆ ಶಾಸಕರುಗಳನ್ನ ಇಟ್ಕೊಂಡು ಸಭೆಗಳನ್ನ ಮಾಡಿದ್ದಾರೆ. ಆ ಸಭೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕೂಡಲೇ ಜಿಲ್ಲೆಯಾದ್ಯಂತ ಈ ಒಂದು ಸಂಬಂಧಪಟ್ಟಂತೆ ಜಂಟಿ ಸರ್ವೆಯನ್ನ ನಡೆಸಬೇಕು, ರೈತರನ್ನ ಜೊತೆಲಿ ಇಟ್ಕೊಂಡು ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಇದರ ಬಗ್ಗೆ ನಮ್ಮ ರೈತರಿಗೂ ಕೂಡ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, ನೋಡಿ, ನೀವು ಈಗ ಏನು ಸ್ವಾಧೀನದಲ್ಲಿದ್ದೀರೋ ಅಷ್ಟು ಮಾತ್ರ ಇರಿ, ಮುಂದೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಂಟಿ ಸರ್ವೆ ಆದ್ಮೇಲೆ ನಿಮಗ್ ಬಂದ್ರೆ ನಿಮ್ಗಿರುತ್ತೆ, ಅಥವಾ ಅರಣ್ಯ ಇಲಾಖೆಗೆ ಆ ಜಮೀನು ಏನಾದ್ರು ಹೋದ್ರೆ ಜಂಟಿ ಸರ್ವೆಯಲ್ಲಿ ಅವ್ರಿಗೆ ನೀವು ಬಿಟ್ಕೊಡ್ಬೇಕು ಅಂತ ನಮ್ಮ ರೈತರಿಗೆ ಹೇಳಿದ್ದಾರೆ. ಅರಣ್ಯ ಇಲಾಖೆಯವರಿಗೆ ಯಾವುದೇ ರೀತಿಯಲ್ಲಿ ನೀವು ರೈತರಿಗೆ ತೊಂದರೆ ಕೊಡಬಾರ್ದು, ಅವ್ರನ್ನ ಒಕ್ಕಲಿಸ್ಲಿಕ್ಕೆ ಹೋಗಬಾರ್ದು ಜಂಟಿ ಸರ್ವೆ ಆಗುವ ತನಕ ಅಂತ ಹೇಳಿ ಅವ್ರಿಗೂ ತಾಕೀತು ಮಾಡಿದ್ದಾರೆ. ಇದರ ಒಳಗಡೆನೆ ಕಳೆದ ವಾರ ಶನಿವಾರ ಸರ್ 8 ದಿವಸ, ಇವತ್ತು 8 ದಿವಸದಲ್ಲಿ ಬೆಳಗ್ಗೆ 7 ಗಂಟೆಯಲ್ಲಿ ಇದೇ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿಯ ಮಲ್ಲಂಪಲ್ಲಿ ಸರ್ವೆ ನಂಬರ್ 34ರಲ್ಲಿ ಗುಲ್ಜಾರ್ ಪಾಷಾ ಅನ್ನೋರು ಏನೋ ಅಲ್ಲಿ ಜಮೀನು ಇದೆಯೋ ಆ ಜಮೀನಲ್ಲಿರ್ತಕ್ಕಂಥ 35 ಮಾವಿನ ಗಿಡಗಳನ್ನ ಇವತ್ತು ಕಡಿದಾಕಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸರ್ವನಾಶ ಮಾಡಿದ್ದಾರೆ. ಇದರ ಬಗ್ಗೆ ಶನಿವಾರನೇ ಕಳೆದ ವಾರ ಇಲ್ಲಿ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ.
ಗುಲ್ಜಾರ್ ಪಾಷಾ ಅವರು. ಆದ್ರೆ ಆ ದೂರು ನೀಡದ ನಂತರ ಅಧಿಕಾರಿಗಳು, ಇಲ್ಲಿ ಪೊಲೀಸ್ ಅಧಿಕಾರಿಗಳು ಅರಣ್ಯ ಇಲಾಖೆಯವ್ರನ್ನ ಮತ್ತೆ ನಮ್ಮ ರೈತರನ್ನ ಒಂದು ಜಂಟಿ ಸಭೆ ಮಾಡಿದ್ರು. ಇಲ್ಲಿ ಕಳೆದ ಬುಧವಾರ ಸಭೆ ಮಾಡಿ ಆ ಸಭೆಯಲ್ಲಿ ಯಾವುದೇ ರೀತಿಯ ಇತ್ಯರ್ಥ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಇರ್ಲಿಲ್ಲ. ಹಾಗಾಗಿ ಮುಂದಿನ ಶನಿವಾರ ನೀವು ಬನ್ನಿ, ಇಲ್ಲಿ ಇತ್ಯರ್ಥ ಮಾಡೋಣ, ಯಾವುದೇ ರೀತಿಯಲ್ಲಿ ಅಲ್ಲಿ ತನಕ ನೀವು ಗಲಾಟೆಗಳು ಮಾಡ್ಕೋಬೇಡಿ ಅಂತ ಹೇಳಿ ರೈತರಿಗೂ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಹೇಳಿದ್ರು. ಆ ನಿಟ್ಟಿನಲ್ಲಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ನಾವು ಬಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇದುವರೆಗೂ ಬಂದಿಲ್ಲ ಸರ್. 1 ಗಂಟೆ ಆಗ್ತಾ ಇದೆ, ಈಗ 1 ಗಂಟೆ ಮುಗಿದಿದೆ. ಬೆಳಗ್ಗೆ 11 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು ನಮ್ಮನ್ನ, ಅವ್ರನ್ನೂ ಬರ್ಲಿಕ್ಕೆ ಹೇಳಿದ್ರು. 1 ಗಂಟೆ ಆದ್ರೂ ಕೂಡ 1 ಗಂಟೆ 5 ನಿಮಿಷ ಆಗಿದೆ ಸರ್. ಈಗ ಇದುವರೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಬರಲಿಲ್ಲ. ಹಾಗಾಗಿ ನಿಮ್ಮ ಮುಂದೆ ನಾವು ಈ ವಿಚಾರವನ್ನ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಸರ್ಕಾರ ಈ ರೀತಿ ಕಾನೂನು ಮಾಡಿದ್ರು, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು, ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು. ಇದುವರೆಗೂ ಕೂಡ ಅರಣ್ಯ ಇಲಾಖೆಯ ದೌರ್ಜನ್ಯ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ನಿಲ್ಲಲಿಲ್ಲ. ಹಾಗಾಗಿ ನಾವು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಲ್ಲಿ ತೀವ್ರ ರೀತಿಯ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದೀವಿ. ಇದನ್ನ ನಾಳೆ ಸೋಮವಾರನೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದನೆ ನೀಡ್ತಾರೆ ಅಂತೇಳಿ ನಮ್ಗೆ ಆಶಾಭಾವನೆ ಇದೆ. ನೋಡಿ ಸರ್, ಎಲ್ಲಾ ದಾಖಲೆಗಳು ಇದಾವೆ. ಪಾನಿ ಇದೆ ಗುಲ್ಜಾರ್ ಪಾಷಾ ಅವರಿಗೆ ಸರ್ವೆ ನಂಬರ್ 34ರಲ್ಲಿ. ಹಾಗೆ ಅವ್ರದ್ದು ಸಾಗುವಳಿ ಚೀಟಿ ಕೊಡೋದಕ್ಕಿಂತ ಮೊದಲು ನೋಡಿ ಸರ್, ಅವ್ರ ಹೆಸರುಗಳೆಲ್ಲ ಚೆಕ್ ಲಿಸ್ಟ್ ಎಲ್ಲ ಇದೆ ಸರ್. ಆ ಚೆಕ್ ಲಿಸ್ಟ್ ಅಲ್ಲೂ ಕೂಡ ಇದೆ. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಏನ್ ಹೇಳ್ತಾರೆ, ಕಳ್ತನವಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತಾರೆ ಸರ್. ನಾನು ಹೇಳ್ತಾ ಇದ್ದೀನಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ, ನಾನು ಇವತ್ತು ಬರ್ತೀನಿ, ನೀವು ಯಾವ ಅಂಗಡಿಯಲ್ಲಿ ಕಳ್ತನದ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಡ್ತೀರೋ ನಮಗೂ ಮಾಡ್ಕೊಡಿ ಅಂತೇಳಿ ಅವ್ರಿಗೆ ಕೇಳ್ತಾ ಇದೀವಿ ಸರ್, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ. ಯಾಕಂತಂದ್ರೆ ಅಂಗಡಿಗಳಲ್ಲಿ ಸಿಗುವಂತ ದಾಖಲೆಗಳಲ್ಲ, ತಾಲೂಕ್ ಕಚೇರಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಸಿಗುವಂತ ದಾಖಲೆಗಳು. ಇದನ್ನ ಯಾರು ಕೂಡ ಫ್ರಾಡ್ ಮಾಡ್ಲಿಕ್ಕೆ, ಫೋರ್ಜರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಹಾಗಾಗಿ ಇದೆಲ್ಲ ಇದೆ. ಮತ್ತೆ ಈ ಚೆಕ್ ಲಿಸ್ಟ್ ಜೊತೆಗೆ ನಮಗೆ ಮ್ಯಾಪ್ ಇದೆ. ಈ ಮ್ಯಾಪ್ ಅನ್ನು ಕೂಡ ನೀವು ನೋಡ್ಕೋಬಹುದು. ನೋಡಿ ಸರ್, ಅರಣ್ಯ ಇಲಾಖೆ ಎಲ್ಲಿ ಬರುತ್ತೆ, ಕಂದಾಯ ಇಲಾಖೆ ಎಲ್ಲಿ ಬರುತ್ತೆ ಅಂತಕ್ಕಂಥ ಮ್ಯಾಪ್ ಎಲ್ಲ ಇಲ್ಲಿದೆ. ದಯವಿಟ್ಟು ತಾವು ಇದನ್ನ ಕೂಲಂಕುಷವಾಗಿ ಸರ್ಕಾರದ ಗಮನವನ್ನ ಸೆಳೆಯಬೇಕಾಗಿದೆ ಸರ್. ಇವತ್ತು ಈ ರೀತಿಯಲ್ಲಿ ಜಿಲ್ಲೆಯಾದ್ಯಂತ ನಮ್ಮ ರೈತರಿಗೆ ಅರಣ್ಯ ಇಲಾಖೆಯವರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ನೋಡಿ ಸರ್, ಇಲ್ಲಿ ಗ್ರೀನ್ ಬೆಲ್ಟ್ ಇದೆ ಸರ್, ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಲ್ಯಾಂಡ್. ಇಲ್ಲಿ ಗುಲ್ಜಾರ್ ಪಾಷಾ ಇರ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ರೈತರು ಇರ್ತಕ್ಕಂಥದ್ದು. ಇಲ್ಲಿ ಈ ನಂಬರೇ ಬೇರೆ ಇದೆ, ಆ ನಂಬರೇ ಬೇರೆ ಇದೆ. ಆದ್ರೆ ಇವತ್ತು ಇಲ್ಲಿ ಬಂದು ಇದೆಲ್ಲ ಪೂರ್ತಿ ನಮ್ದೆ, ಸ್ಟ್ರೈಟ್ ಆಗಿ ಪೂರ್ತಿ ನಮ್ದೆ ಅಂತೇಳಿ ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ರೈತರಿಗೆ ಇವತ್ತು ಸುಳ್ಳು ಕೇಸುಗಳನ್ನ ಹಾಕುವಂತ ಕೆಲಸ ಅರಣ್ಯ ಇಲಾಖೆಯವ್ರ ಕಡೆಯಿಂದ ನಡೀತಾ ಇದೆ. ಹಾಗಾಗಿ ಇಲ್ಲಿ ಸುತ್ತಲೂ ಇರ್ತಕ್ಕಂಥ ಹಳ್ಳಿಗಳು ಪಾಡ್ಬಲ್ಪಲ್ಲಿ ಇದೆ, ಇಲ್ದೋನೆ ಇದೆ, ಉಪ್ಪರಪಲ್ಲಿ ಇದೆ, ನಾರ್ಮಾಕಲ್ಪಲ್ಲಿ ಇದೆ ಸರ್. ಇಲ್ಲಿ ಪೂರ್ತಿ ಈ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆಗೆ ಇವತ್ತು ಧಿಕ್ಕಾರ ಹೇಳ್ತಾ ಇದೀವಿ. ಕರ್ನಾಟಕ ಪ್ರಾಂತ ರೈತ ಸಂಘ ಎಚ್ಚರಿಕೆ ಕೊಡ್ತಾ ಇದೆ. ನೀವು ಇವತ್ತು ಈ ದೌರ್ಜನ್ಯವನ್ನ ನಿಲ್ಲಿಸಲಿಲ್ಲ ಅಂತಂದ್ರೆ ರೈತರಿಂದ ಇದು ಪುನರ್ ದೌರ್ಜನ್ಯ ನಿಮ್ಮ ಮೇಲೆ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ದೌರ್ಜನ್ಯ ಈ ಕೂಡಲೇ ನೀವು ನಿಲ್ಲಿಸಬೇಕು, ರೈತರ ತಂಟೆಗೆ ಬರಬಾರ್ದು. ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದೀವಿ, ಜಂಟಿ ಸರ್ವೆ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ರೈತರನ್ನ ಒಳಗೊಂಡಂತೆ ಜಂಟಿ ಸರ್ವೆ ಆಗೋ ತನಕ ರೈತರ ತಂಟೆಗೆ ನೀವು ಬರಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿಗೆ 8 ದಿವಸ ಆಗಿದೆ ಸರ್ ಮಾವಿನ ಗಿಡಗಳನ್ನ ಕಟ್ ಮಾಡಿರುವಂತದ್ದು. ಅದರ ಫೋಟೋಗಳೆಲ್ಲ ನಮ್ಮ ಮೊಬೈಲ್ ಅಲ್ಲಿ ಇದಾವೆ, ಬೇಕಾದ್ರೆ ನಿಮ್ಗೆ ಕೊಡ್ತೀವಿ ಸರ್. ನಮ್ಮ ರೈತರು ಇಲ್ಲೇ ಇದ್ದಾರೆ, ಗುಲ್ಜಾರ್ ಪಾಷಾ ಅಂತಕ್ಕಂಥವ್ರು. ಸರ್ 3 ಎಕರೆಯಲ್ಲಿ. ಈಗ ನಾನು ಹೇಳ್ತನಲ್ಲ ಸರ್, ಚೆಕ್ ಲಿಸ್ಟ್ 3 ಎಕರೆಯಲ್ಲಿ ಎಲ್ಲ ಕಟ್ ಮಾಡ್ಬಿಟ್ಟಿದ್ದೀರಾ? ಹ್ಞೂ ಸರ್, ಪೂರ್ತಿ ಕಟ್ ಮಾಡಿದ್ದಾರೆ. 25 ಗಿಡ